ಕರಾವಳಿಯಲ್ಲೂ ಮಳೆಗೆ ಅಲ್ಲೋಲ ಕಲ್ಲೋಲದ ವಾತಾವರಣ ಸೃಷ್ಟಿಯಾಗಿದೆ. ಮಂಗಳೂರಿನಲ್ಲಿ ಸತತ ಮಳೆಗೆ ಗುಡ್ಡ ಕುಸಿಯೋ ಭೀತಿ ಎದುರಾಗಿದೆ. ಮಂಗಳೂರಿನ ಬಜಾಲ್ ಬಳಿಯ ಜಲ್ಲಿಗುಡ್ಡೆಗೆ ಸಂಬಂಧಪಟ್ಟಂತ ಮಾಹಿತಿ ಇದು. ಮನೆಗಳಿಗೂ ಕೂಡ ಮಣ್ಣು ಮಿಶ್ರಿತ ನೀರು ನುಗ್ಗೋದಕ್ಕೆ ಸ್ಟಾರ್ಟ್ ಆಗಿದೆ. ಗುಡ್ಡದ ಸುತ್ತಮುತ್ತಲ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ನೀರು ನುಗ್ಗೋದು ಅದೆಲ್ಲ ಆಗ್ತಾ ಇದೆ. ಗುಡ್ಡ ಕುಸಿತದ ಆತಂಕ ಕರಾವಳಿಯ ಅಷ್ಟೂ ಪ್ರದೇಶದ ಉದ್ದಕ್ಕೂ ಕೂಡ ಮುಂದುವರಿತಾ ಇದೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಗುಡ್ಡದಿಂದ ನೀರು ಚಿಮ್ತಾ ಇರೋದನ್ನು ನೋಡ್ತಾ ಇದ್ದೀರಾ ನೀವು. ಇನ್ನೊಂದು ಕಡೆಗೆ ರಸ್ತೆಗೆ ಬಂದಿರುವಂತಹ ಮಣ್ಣನ್ನು ಕೂಡ ತೆರವು ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಯಾವುದು ಹೆಲ್ಪ್ ಆಗ್ತಾ ಇಲ್ಲ ಅಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. ಮಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದ್ದರೂ ಕೆಲವೊಂದು ಕಡೆ ಅವಾಂತರಗಳು ಮುಂದುವರೆದಿದೆ. ಮಂಗಳೂರಿನ ಪಡೀಲ್ ಸಮೀಪದ ಬಜಾಲ್ ಜಲ್ಲಿಗುಡ್ಡೆಯಲ್ಲಿ ಒಂದು ಗುಡ್ಡದಿಂದ ಮಣ್ಣು ನಿರಂತರವಾಗಿ ಮಳೆಗೆ ಸುರಿದು ಬಂದಿತ್ತು. ಹೀಗಾಗಿ ಸಂಚಾರಕ್ಕೆ ತೊಡಕಾಗಿತ್ತು. ನಾವು ಗಮನಿಸಬಹುದು, ಅದೇ ಪ್ರದೇಶದಲ್ಲಿದ್ದೇವೆ. ಈ ಭಾಗದಲ್ಲಿರುವಂಥ ಇದು ರಸ್ತೆ ಜಲ್ಲಿಗುಡ್ಡೆ ಬಜಾಲನ್ನು ಸಂಪರ್ಕಿಸುವಂಥ ಪ್ರಮುಖ ರಸ್ತೆ. ವಾಹನಗಳು ಓಡಾಡುವ, ಬಸ್ಸುಗಳು ಓಡಾಡುವಂಥ ಒಂದು ಪ್ರಮುಖ ರಸ್ತೆ. ಈ ರಸ್ತೆಯಲ್ಲಿ ಸಂಪೂರ್ಣ ಮಣ್ಣು ಬಂದು ಬಿದ್ದಿರುವುದನ್ನು ನೀವು ಗಮನಿಸಬಹುದು ದೃಶ್ಯದಲ್ಲಿ. ಇದು ರಸ್ತೆಯಲ್ಲಿ ಬಿದ್ದಿರುವಂಥ ಮಣ್ಣನ್ನು ಇವತ್ತು ಸದ್ಯಕ್ಕೆ ತೆರವುಗೊಳಿಸಲಾಗ್ತಾ ಇದೆ. ನಿನ್ನೆ ಸುರಿದಿರುವಂಥ ಭಾರೀ ಮಳೆಗೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗೆ ಮಣ್ಣು ಸಂಪೂರ್ಣವಾಗಿ ಸುರಿದು ಬಂದಿತ್ತು. ಜೊತೆಗೆ ಕೆಳಭಾಗಕ್ಕೂ ಕೆಲವೊಂದು ಮನೆಗಳಿಗೂ ಇದೇ ಮಣ್ಣು ಮಿಶ್ರಿತವಾಗಿ ನೀರು ಹರಿದಿತ್ತು. ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು, ಇಲ್ಲೊಂದು ಗುಡ್ಡ ಇದೆ. ಈ ಗುಡ್ಡ ಸಂಪೂರ್ಣವಾಗಿ ನಿನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಪ್ರಮಾಣದ ನೀರು ಹರಿದು ಬಂದಿರುವಂಥ ಕಾರಣಕ್ಕಾಗಿ ಆ ಒಂದು ಗುಡ್ಡದಿಂದ ಮಣ್ಣು ಸಮೇತವಾಗಿ ನೀರು ಹರಿದು ಬಂದಿದೆ. ಈ ಒಂದು ಮೇಲ್ಭಾಗದಿಂದ ಕೆಳಗಿನವರೆಗೂ ಹರಿದು ಬಂದಿದೆ. ಹಾಗಾಗಿ ರಸ್ತೆಯಲ್ಲಿ ಪೂರ್ತಿ ಇದೇ ರೀತಿಯಾದಂಥ ಮಣ್ಣು ತುಂಬಿರುವಂಥದ್ದು. ಹೀಗಾಗಿ ನಿನ್ನೆ ಸಂಚಾರಕ್ಕೆ ಸಂಪೂರ್ಣವಾಗಿ ತೊಡಕಾಗಿತ್ತು. ಯಾವುದೇ ವಾಹನಗಳು ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗ ರಸ್ತೆಯಲ್ಲಿರುವಂಥ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸ ಆಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಬಿದ್ದಿರುವಂಥ ಮಳೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕೊಚ್ಚಿಕೊಂಡು ಬಂದಿತ್ತು. ಮೇಲ್ಭಾಗದಲ್ಲಿ ಗುಡ್ಡದಲ್ಲಿ ಭಾಳಷ್ಟು ದೊಡ್ಡ ಪ್ರಮಾಣದ ಮಳೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ನೀರು ಹರಿದು ಬಂದಿತ್ತು. ಇದರ ಜೊತೆಗೇ ಈ ರೀತಿಯಾಗಿ ಮಣ್ಣು ಹರಿದು ಬಂದಿದೆ. ಹಾಗಾಗಿ ಮೇಲ್ಭಾಗವನ್ನು ನೀವು ಗಮನಿಸ್ಬೋದು, ಯಾವ ರೀತಿ ಅಲ್ಲಿ ಗುಡ್ಡ ಇತ್ತು, ಆ ಗುಡ್ಡದ ಮಣ್ಣು ಮಳೆಯ ಸಂದರ್ಭದಲ್ಲಿ ಯಾವ ರೀತಿ ಬಂದಿತ್ತು ಅನ್ನುವಂಥದ್ದನ್ನು ನೀವು ಗಮನಿಸೋದಿದ್ರೆ ಇಲ್ಲಿ ನೋಡಿ, ಇಷ್ಟೊಂದು ಗುಡ್ಡ ಇದೆ. ಈ ಗುಡ್ಡ ಕೆಲವೊಂದು ಕಡೆಗಳಲ್ಲಿ ಅದರ ಮಣ್ಣನ್ನು ತೆಗೆಯಲಾಗಿದೆ ಕೆಳಗಿನ ಭಾಗದಲ್ಲಿ. ಹಾಗಾಗಿ ಮೇಲ್ಭಾಗದಲ್ಲಿ ನೀರು ಬಂದಂಥ ಸಂದರ್ಭದಲ್ಲಿ ದೊಡ್ಡ ನೀರು ಬಂದಿತ್ತು, ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿಯಾಗಿ ಮಣ್ಣು ನೀರಿನ ಸಮೇತವಾಗಿ ಕೆಳಗೆ ಹರಿದು ಬಂದಿತ್ತು. ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು, ಯಾವ ರೀತಿ ಇಲ್ಲಿ ಮಣ್ಣು ನೀರು ಹೋಗಿರುವಂಥದ್ದನ್ನು. ಈ ಒಂದು ಭಾಗದಲ್ಲೇ ಮಣ್ಣು ನೀರಿನ ಜೊತೆಗೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಮೇಲ್ಭಾಗದಲ್ಲಿರುವಂಥ ಗುಡ್ಡ ಏನಿದೆ, ಇದರಲ್ಲಿ ಕೆಲವೊಂದು ಮಣ್ಣನ್ನು ಈ ಹಿಂದೆ ತೆಗೆದಿದ್ದಾರೆ. ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೊಚ್ಚಿಕೊಂಡು ಹೋಗಿದೆ. ಈ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕೆಳಗಿನ ಭಾಗಕ್ಕೆ ಹಾನಿಯಾಗಿರುವಂಥದ್ದು. ಅಲ್ಲಿ ಕೆಳಗಿರುವಂಥ ಕೆಲವೊಂದು ಮನೆಗಳಿಗೂ ಇದೇ ರೀತಿಯಾದಂಥ ಮಣ್ಣು ಸಮೇತವಾದಂಥ ನೀರು ಹೋಗಿದೆ. ಅದನ್ನು ಈಗ ತೆರವುಗೊಳಿಸುವಂಥ ಕೆಲಸವನ್ನು ಸದ್ಯದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಳೆ ಆದರೆ ಈಗ ಮತ್ತಷ್ಟು ಮಳೆ ಆಗುವಂಥ ಆತಂಕವೂ ಇದೆ. ಹವಾಮಾನ ಇಲಾಖೆ ಮತ್ತೆ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಸೂಚನೆಯನ್ನು ಕೊಟ್ಟಿದೆ. ಮತ್ತೆ ಏನಾದರೂ ಮಳೆ ಆದರೆ ಮತ್ತೆ ಕೆಳಗಿನ ಭಾಗದಲ್ಲಿ ಮತ್ತೆ ಈ ಮಣ್ಣು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು. ಗುಡ್ಡ ಕುಸಿತದ ಭೀತಿ ಎತ್ತರದ ಪ್ರದೇಶದಿಂದ ಎಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಬಹುತೇಕ ಭಾಗದಲ್ಲಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಧರೆ ಕುಸಿದು ಮನೆ ಮುಂದೆನೆ ಕಲ್ಲು ಮತ್ತು ಮಣ್ಣು ಬಂದು ವೇಗವಾಗಿ ಅಪ್ಪಳಿಸ್ತಾ ಇರೋದು. ಕೊಪ್ಪ ತಾಲೂಕಿನ ಬಿಂತ್ರವಳ್ಳಿ ಗ್ರಾಮದಲ್ಲಿ ಕೂಡ ಇಂಥದ್ದೇ ಘಟನೆ ಸಾಕ್ಷಿ ಆಗ್ತಾ ಇದೆ. ಮಳೆ ಹೀಗೆ ಮುಂದುವರೆದ್ರೆ ಭೂಮಿನೇ ಎಲ್ಲಿ ಕುಸಿಯುತ್ತಪ್ಪ ಅನ್ನುವಂತಹ ಆತಂಕ ಇದೆ. ಮಳೆ ಸಂಬಂಧಿತ ಅನಾಹುತಕ್ಕೆ ಸಂಬಂಧಪಟ್ಟಂತೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮನೆ ಮುಂದೆ ಕಲ್ಲು ಬಂದು ಬಿದ್ದಿರೋದು, ಆಮೇಲೆ ಸ್ವಲ್ಪ ಅಲ್ಲಿ ಗುಡ್ಡಗಳು ಜರುಗ್ದಂಗೆ ಅನುಭವ ಸ್ಥಳೀಯರಿಗೆ ಆಗ್ತಾ ಇದೆ. ಸೊ ಅವ್ರಿಗೊಂದು ಅಪಾಯ ಇದೆ, ಎಲ್ಲಿ ತೋಟದ ಸಮೇತ ಇಡೀ ಮನೆ ನಾಶ ಆಗ್ಬಿಡುತ್ತೆ ಅಂತ. ಕೊಡಗಲ್ಲಿ ಈ ಹಿಂದೆ ನಾರಾಯಣಾಚಾರ್ಯರ ಕುಟುಂಬ ಹೆಂಗೆ ಮಣ್ಣಿನ ಪಾಲಾಗಿದ್ರು ಅನ್ನೋದು ನೆನಪಿರ್ಬೋದು ನಿಮಗೆ. ಸೊ ಆ ಥರದೊಂದು ಭಯ ಈ ಭಾಗದಲ್ಲೂ ಇದೆ, ಚಿಕ್ಕಮಗಳೂರಿನಲ್ಲೂ ಕೂಡ ಇದೆ.
ಮಲೆನಾಡಿನ ಬಹುತೇಕ ಭಾಗದಲ್ಲಿ ಇಂಥದ್ದೇ ಚಿತ್ರಣಗಳು ಕಾಣೋದಕ್ಕೆ ಸಿಗ್ತಾ ಇದೆ. ಒಂದು ಮರ ಬಿದ್ದಿರೋದು ನಿರಂತರವಾಗಿ ಕಾಣಿಸ್ತಾ ಇದೆ, ಇನ್ನೊಂದು ಮನೆಗಳಿಗೆ ಭಾಗಶಃ ಹಾನಿಯಾಗಿರೋದು, ತೋಟಗಳಿಗೆ ಭಾಗಶಃ ಹಾನಿಯಾಗಿರೋದು, ಮುಂಗಾರಿನ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಅದು. ಇನ್ನೊಂದು ಕಡೆಗೆ